ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನು ಅಂತ ನಾನು ಎಲ್ಲ ಟು ಎಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಾಟ್ ಆಫ್ ಡೌಟ್ಸ್ಗಳಿರ್ತವೆ ನಿಮಗೆ. ಓಕೆ, ನಿನ್ನೆ ಏನು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ನಲ್ಲ, ಇದರಲ್ಲಿ ಎಷ್ಟು ಒಂದು ಕಮೆಂಟ್ ಬಂದಿದ್ದು, ಬ್ರೋ ಇದನ್ನ ನೀವು ಈ ಥರ ಕೊಟ್ಟರೆ ಮಿಸ್ಯೂಸ್ ಮಾಡ್ಕೋತಾರೆ ಚಾರ್ಜ್ ಮಾಡಿ ಅಂತ. ಫಸ್ಟ್ ಥಿಂಗ್ ನಾನು ಹೇಳ್ಬಿಡ್ತೀನಿ, ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ನಾವು ಯಾವುದೇ ಯೂಸರ್ಸ್ ಬಂದರೂ ಕೂಡ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗ್ದಲೇ ಪ್ರಾಡಕ್ಟನ್ನು ಕೊಡೋದಿಲ್ಲ. ಫಸ್ಟು ಜೆನ್ಯೂನ್ ಆಗಿ ಅವ್ರ ಹತ್ರ ಸ್ಟೇಬಲ್ ಇನ್ಕಮ್ ಇರಬೇಕು, ಅವ್ರು ವರ್ಕಿಂಗ್ ಪ್ರೊಫೆಷನಲ್ ಆಗಿರಬೇಕು. ಅವ್ರಂದ್ರೆ ಸ್ಟೇಬಲ್ ಇನ್ಕಮ್ ಇರೋರಿಗೆ ಮಾತ್ರ, ಯಾವುದೇ ಥರ ಸ್ಟೂಡೆಂಟ್ಸಿಗಾಗಲಿ ಯಾರೂ ಕೊಡೋದಿಲ್ಲ, ಅವ್ರುಗಳೇ ಮಿಸ್ಯೂಸ್ ಮಾಡ್ಕೊಳ್ಳೋದು. ಆ್ಯಂಡ್ ಇನ್ನೊಂದೇನು ಅಂದರೆ, ನೀವು ಫಂಡಿಂಗ್ ಅಕೌಂಟ್ಗಳಲ್ಲಿ ಹೇಗೆಲ್ಲ ರೂಲ್ಸ್ ಇದಾವಲ್ಲ, ಇಲ್ಲಿ ಆ ಥರ ಏನು ರೂಲ್ಸ್ ಇರೋದಿಲ್ಲ. ಅಂದರೆ ಈ ಆಲ್ಗೋದಲ್ಲಿ ನೀವು ಬೇಕಾಬಿಟ್ಟು ಲಾಟ್ ಸೈಜ್ನ ಹಾಕೋ ಹಾಗಿಲ್ಲ. ಓಕೆ, ನಾವು ಲಾಟ್ ಸೈಜ್ನ ಲಾಕ್ ಮಾಡ್ಬೋದಿತ್ತು, ಬಟ್ ಓಪನ್ ಆಗೇ ಇಟ್ಟಿದ್ದೀವಿ. ಯಾಕೆ ಅಂದರೆ ನಿಮಗೆ ಏನೇ ಇನ್ಸ್ಟಾಲೇಷನ್ನ ಮಾಡಿಸ್ಬೇಕಂದ್ರೂ ಕೂಡ ಯಾವುದೇ ಥರ ವೀಡಿಯೋಸ್ಗಳನ್ನ ಸೆಂಡ್ ಮಾಡೋದಿಲ್ಲ. ಕಂಪ್ಲೀಟಾಗಿ ನಿಮಗೆ ಗೂಗಲ್ ಮೀಟಿಗೆ ಹಾಕ್ಕೊಂಡು ಇನ್ಸ್ಟಾಲ್ ಮಾಡಿಸ್ತಾರೆ. ಆ ಗೂಗಲ್ ಮೀಟಲ್ಲಿ ಎಂಡ್ ಟು ಎಂಡ್ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು 50 ಜನ ಆಗಲಿ, 100 ಜನ ಆಗಲಿ, 1000 ಜನ ಆಗಲಿ, ಒಬ್ಬೊಬ್ಬರನ್ನೇ ಗೂಗಲ್ ಮೀಟಿಗೆ ತಗೊಂಡು, ನಾಟ್ ಇನ್ ಎ ಬಲ್ಕ್. ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾವುದೇ ಥರ ಬಲ್ಕಲ್ಲಿ ಯಾರು 100 ಜನ ಇವಾಗ ರಿಜಿಸ್ಟರ್ ಆಗಿದ್ದಾರೆ ಅಂದರೆ 100 ಜನನು ಬಲ್ಕಾಗಿ ತಗೊಂಡು ಅವರಿಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಒಬ್ಬೊಬ್ರಿಗೇನೆ ಫಸ್ಟ್ ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಕಾಂಟ್ಯಾಕ್ಟ್ ಫಾರ್ಮ್ನ ಫಿಲ್ ಮಾಡಿದ್ರೆ, ಇನ್ನು ಅದನ್ನು ಹೇಗೆ ಯೂಸ್ ಮಾಡಬೇಕು ಅದೆಲ್ಲ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಹೋಗಿ. ಓಕೆ, ನಾನು ಅದನ್ನು ತೋರಿಸ್ತೀನಿ ಆಮೇಲೆ. ಓಕೆ ಈಗಲೇ ತೋರಿಸ್ತೀನಿ. ಸೊ ನಾನು ಎಂಡ್ ಟು ಎಂಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಏನೇನು ಡೌಟ್ ಇದೆ ಆ್ಯಂಡ್ ಇವತ್ತಿಂದು ಎಲ್ಲನೂ ಕೂಡ. ಓಕೆ, ಸೊ ಈಗ ನೀವು ಇಲ್ಲಿ ಕ್ರಮ್ಯಾಟಿಕ್ ಅಂತ ಸರ್ಚ್ ಮಾಡ್ತೀರಾ. ಓಕೆ, ಕ್ರಮ್ಯಾಟಿಕ್ ಬರುತ್ತೆ, ಫಸ್ಟ್ ವೆಬ್ಸೈಟೇ ಬರುತ್ತೆ. ಈ ಫಸ್ಟ್ ವೆಬ್ಸೈಟಲ್ಲೇ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಪೇಜ್ ಇದೆಯಲ್ಲ, ಈ ಕಾಂಟ್ಯಾಕ್ಟ್ ಅಸ್ ಪೇಜನ್ನು ಹೋಗಿ ಕ್ಲಿಕ್ ಮಾಡಿ. ಓಕೆ, ಕಾಂಟ್ಯಾಕ್ಟ್ ಅಸ್ ಪೇಜಲ್ಲಿ ಇಲ್ಲೇನೇನಿದೆ ಇದೆಲ್ಲಾನು ಫಿಲ್ ಮಾಡಿ ರಿಜಿಸ್ಟರ್ನ ಕೊಡೋದನ್ನ ಮರಿಬೇಡಿ. ಓಕೆ, ಒನ್ಸ್ ನೀವು ಅದನ್ನು ಕೊಟ್ಟಾದ್ಮೇಲೆ ದೆನ್ ಆಟೋಮೆಟಿಕ್ ಆಗಿ ನಿಮ್ಮನ್ನ ಟೀಮ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ನೀವು ಯಾವುದೇ ಥರ ಏನೂ ಕೂಡ ಏನಂತೀವಿ ಬರೋದಿಲ್ವೇನೋ, ಕಾಂಟ್ಯಾಕ್ಟ್ ಮಾಡೋದಿಲ್ವೇನೋ ಅನ್ನೋ ಥರ ಏನೂ ಮಾಡಬೇಡಿ. ಏನು ಅನ್ಕೊಬೇಡಿ, ಎಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ದಟ್ ಎಲ್ಲರಿಗೂ ತಲುಪಿಸೋ ಜವಾಬ್ದಾರಿ ನಂದು. ಫಸ್ಟ್ ಪಾಯಿಂಟ್ ಇದಾಯ್ತಲ್ಲ. ಸೊ ಗೊತ್ತಾಯ್ತು ಅಂತ ಅನ್ಕೋತೀನಿ. ಮಿಸ್ಯೂಸ್ ಆಗುತ್ತೆ ಈ ಥರ ಎಲ್ಲ ಬಂದಾಗ. ಸೊ ದಟ್ ನಿಮಗೆ ಈಗ ಗೊತ್ತಾಗಿರಬೇಕು. ಓಕೆ, ಏಜ್ ಗ್ರೂಪು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಕಾಲೇಜ್ ಸ್ಟೂಡೆಂಟ್ಸ್ಗೆ ಯಾರಿಗೂ ಸಿಗೋದಿಲ್ಲ. ಬೇಕಾದ್ರೆ ನಿಮಗೆ ಹೇಗೆ ಕೋಡ್ ಮಾಡಿದ್ದಾರೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಅದಕ್ಕೆ ಸಪ್ರೇಟ್ ಸೆಷನ್ಸ್ಗಳನ್ನ ಬೇಕಾದ್ರೆ ಮಾಡ್ತೀನಿ, ನಮ್ಮ ಟೀಮ್ ಅವರು ಮಾಡ್ತಾರೆ. ಸೊ ದಟ್ ನಿಮಗೆ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಟೆಕ್ನಾಲಜಿ ವೈಸ್. ಓಕೆ, ನಿಮಗೆ ಬೇಕಾಗಿರೋದು ಅಷ್ಟೇನೆ, ನಾಟ್ ಪ್ರಾಡಕ್ಟನ್ನು ನೀವು ಯೂಸ್ ಮಾಡುವಂಥದ್ದು ನಿಮಗೆ ನೀಡಿರೋದಿಲ್ಲ. ಫಸ್ಟ್ ಥಿಂಗ್. ಓಕೆ, ಸೊ ಮಿಸ್ಯೂಸ್ ಆಗೋದು ಇಲ್ಲಿ ತಡೆಯುತ್ತೆ. ಆ್ಯಂಡ್ ಬ್ರೋ, ಇಷ್ಟೆಲ್ಲ ಕಂಟೆಂಟ್ಸ್ಗಳನ್ನ ಕೊಟ್ಟಿದ್ದೀರಾ, ಇಷ್ಟೆಲ್ಲ ಮಾಡಿದ್ದೀರಾ ಆಲ್ರೆಡಿ, ಬಟ್ ಆಲ್ಗೋನ ಕೊಟ್ಬಿಟ್ರೆ ನೀವು ಎಲ್ಲ ಲೇಸಿ ಆಗೋಗ್ತಾರಲ್ಲ, ಯಾರು ಕಲಿಯೋದಿಲ್ವಲ್ಲ, ಈ ಒಂದು ಪಾಯಿಂಟ್ ಇತ್ತು. ಯಾರು ಮ್ಯಾನ್ಯುಯಲ್ ಟ್ರೇಡ್ ಮಾಡ್ತಾರೆ ಅವರಿಗೆ ಆಲ್ಗೋ ನೀಡಿರೋದಿಲ್ಲ. ಯಾರು ಲಾಸ್ ಮಾಡ್ಕೋತಾ ಇರ್ತಾರೆ, ಯಾರಿಗೆ ಟ್ರೇಡ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ, ಯಾರಿಗೆ ಟ್ರೇಡ್ ಮಾಡೋಕೆ ಐಡಿಯಾ ಇರೋದಿಲ್ಲ, ಯಾರಿಗೆ ಟ್ರೇಡ್ ಮಾಡೋದನ್ನ ಕಲಿಯೋದಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವ್ರ ಹತ್ರ ಟೈಮ್ ಇರೋದಿಲ್ಲ, ಇವರಿಗೆ ಮಾತ್ರ ಇದು ಯೂಸ್ ಆಗುತ್ತೆ. ಮ್ಯಾನ್ಯುಯಲ್ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ತಾ ಇದ್ರೆ ಇದು ಯಾರಿಗೂ ನೀಡೇ ಇರೋದಿಲ್ಲ. ಫಸ್ಟ್ ಥಿಂಗ್. ಓಕೆನಾ? ಸೊ ದಟ್ ಇಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಯ್ತಾ ಹೇಗೆ ಅಂತ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು. ಓಕೆ, ನಾನು ಮುಂಚೆಯಿಂದನೂ ಹೇಳಿದ್ದೀನಿ, ಇದನ್ನು ಫ್ರೀಯಾಗಿ ತಲುಪಿಸ್ಬೇಕು ಅಂತ ಏನು ಅಂದ್ಕೊಂಡ್ವಿ ನಾವು, ಈಗ ಫ್ರೀಯಾಗಿ ತಲುಪಿಸಿದ್ರೆ ಹ್ಯೂಜ್ ಬರ್ಡನ್ ಬೀಳುತ್ತೆ, ದುಡ್ಡಂತೂ ಹೆವಿ ಬೇಕಾಗುತ್ತೆ. ಫಂಡೆಡ್ ರೂಮ್ದು ಇವಾಗ ನೀವು ಇಶ್ಯೂಸ್ಗಳನ್ನ ನೋಡ್ತಾ ಇದ್ದೀರಾ, ಫಂಡಿಂಗ್ ಅಕೌಂಟದ್ದು ಏನೆಲ್ಲ ಬರ್ತಾ ಇದೆ, ಅಕೌಂಟ್ಗಳು ಹ್ಯಾಕ್ ಆಗೋ ರೇಂಜಿಗೆ ಹೋಗ್ತಾ ಇದೆ, ಅಕೌಂಟ್ಗಳು ಬ್ರೀಚ್ ಆಗ್ತಾ ಇದೆ, ಪೇಔಟ್ಗಳು ಬರ್ತಾ ಇಲ್ಲ, ಏನೇನೋ ಇಶ್ಯೂಸ್ ಬರ್ತಾ ಇದ್ದಾವೆ. ನೀವು ಅದನ್ನು ಅಬ್ಸರ್ವ್ ಮಾಡಿದ್ದೀರಾ, ಅದನ್ನು ನೋಡಿದ್ದೀರಾ, ಕರೆಕ್ಟಾ? ಈಗ ಈ ಒಂದು ಪ್ರಾಡಕ್ಟನ್ನ ಜಾಸ್ತಿ ಜನ ಯೂಸ್ ಮಾಡೋಕ್ಕೆ ನಿಂತ್ಬಿಟ್ರೆ ಇಲ್ಲಿ ನಮಗೆ ಯಾವುದೇ ಥರ ಇನ್ಕಮ್ ಅನ್ನೋದಿಲ್ಲ. ಯಾಕಂದರೆ ಇದು ಫ್ರೀಯಾಗಿ ತಲುಪಿಸ್ತಾ ಇರೋದ್ರಿಂದ. ಸೊ ಯಾವುದೇ ಥರ ದುಡ್ಡು ಬರೋದಿಲ್ಲ. ಸೊ ದಟ್ ಕೈಯಿಂದ ತುಂಬ ಅಂದರೆ ತುಂಬ ಖರ್ಚಾಗೋಗುತ್ತೆ. ಮ್ಯಾಕ್ಸಿಮಮ್ ನಾನಿವಾಗ ಇರುವಂಥ ಸ್ಟೇಜಿಗೆ 500 ಜನಕ್ಕೆ ಇದನ್ನು ಕೊಡ್ಬೋದು ಅಷ್ಟೇನೆ. ಅದಾದಮೇಲೆ ಆಗೋದೇ ಇಲ್ಲ, ಯಾಕಂದರೆ ಹ್ಯೂಜ್ ದುಡ್ಡು ಬೇಕಾಗುತ್ತೆ, ಹ್ಯೂಜ್ ದುಡ್ಡು. ಈ 500 ಜನನೇ ಫಾರ್ ಎಕ್ಸಾಂಪಲ್ ಇನ್ಸ್ಟಾಲೇಷನ್ ಚಾರ್ಜ್ ಕೊಟ್ಟರೆ
ಆ ಇನ್ಸ್ಟಾಲೇಷನ್ ಚಾರ್ಜಸ್ಸಲ್ಲಿ 500 ಜನನ ಹ್ಯಾಂಡಲ್ ಮಾಡ್ಬೋದು ಹೊರತು 1 ಮಂತ್ ಹ್ಯಾಂಡಲ್ ಮಾಡ್ಬೋದು, ಅದಾದಮೇಲೆ ಹ್ಯಾಂಡಲ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಸೊ ದಟ್ಸ್ ವೈ 500 ಜನಕ್ಕೆ ಲಾಕ್ ಮಾಡಿಬಿಡ್ತೀವಿ. ಅದ್ರ ಮೇಲೆ ತೊಗೊಳೋಕ್ಕೂ ಆಗೋದಿಲ್ಲ, ನೀವೇ ತೊಗೊಳ್ಳಿ ಅಂತ ಅಂದ್ರೂ ಕೂಡ ತೊಗೊಳೋಕ್ಕೆ ಆಗೋದಿಲ್ಲ. ಓಕೆ, ಸೊ ಅದು ಫಸ್ಟು ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ. ಆಮೇಲೆ ನಾನು ಇವತ್ತಿಂದು ಟ್ರೇಡನ್ನು ಆಲ್ಗೋ ಪಿಕ್ ಮಾಡಿರೋದನ್ನೇ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವಿಲ್ಲಿ ಡಿಫ್ರೆಂಟ್ ಟೆಸ್ಟಿಂಗ್ ಫೇಸ್ಗಳಲ್ಲಿ ಇದ್ದೀವಿ, ಟೆಸ್ಟ್ ಹೇಗೆ ಮಾಡ್ತಾ ಇದ್ದೀವಿ ಅದೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ. ಓಕೆ, ಸೊ ಮೆಸೇಜಸ್ ಬರ್ತಾ ಇದೆ ಎಲ್ಲ ಟೆಸ್ಟ್ ಮಾಡಿ ಅಂತ. ಓಕೆ, ಸೊ ಇವಾಗ ಎವ್ರಿಥಿಂಗ್ ಈಸ್ ಪ್ರಾಪರ್ ಸೆಟ್ ಆಗಿದೆ. ಆ್ಯಂಡ್ ಇನ್ಮೇಲೆ ಲೈಕ್ ನಾನು ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ 500 ಜನಕ್ಕೆ ಅಷ್ಟೇ ತಲುಪಿಸೋದಕ್ಕಾಗೋದಿದ್ದು. ಅದಾದಮೇಲೆ ಮಾಡಬೇಕು ಅಂದರೆ ಹ್ಯೂಜ್ ದುಡ್ಡು ಬೇಕು. ಅದು ನನ್ನ ಕೈಯಲ್ಲಿ ಅಷ್ಟೆಲ್ಲ ದುಡ್ಡು ಇಲ್ಲ, ಮಾಡೋದಕ್ಕಾಗಲ್ಲ. ಬರೋ ದುಡ್ಡನ್ನ ಏನು ಪ್ರಾಫಿಟ್ಸ್ ಬರುತ್ತೆ ಟ್ರೇಡಿಂಗಿಂದ, ಎಲ್ಲೆಲ್ಲ ಬರುತ್ತೆ ಅದನ್ನೆಲ್ಲ ಇಲ್ಲಿ ಪುಷ್ ಮಾಡ್ತಾ ಇದ್ದೀನಿ. ಸೊ ಒಂದೊಳ್ಳೆ ಪ್ರಾಡಕ್ಟ್ ಜೊತೆಗೆ ಬರೋಣ ಅಂತ. ದಟ್ಸ್ ವೈ ನಾನು ಹೇಳಿದ್ದು. ಓಕೆ, ನಿಮಗೆ ಇನ್ಸ್ಟಾಲೇಷನ್ ಚಾರ್ಜಸ್ ಕೊಡೋಕ್ಕಾದ್ರೂ ನೀವು ಕೊಡ್ಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ, ನೋ ಇಶ್ಯೂಸ್. ನಾವೇ ಪುಷ್ ಮಾಡ್ತೀವಿ. ಸೊ ದಟ್ ಒಂದು 3 ಮಂತ್ಸ್ ಆದಮೇಲೆ ಯು ಕ್ಯಾನ್ ಮೇಕ್ ಎ ಮನಿ. ಆ್ಯಂಡ್ ನೀವು ಅದರಲ್ಲಿ ಬೇಕಾದ್ರೆ ಸ್ಪ್ಲಿಟ್ ಕೊಡೋದಾದ್ರೂ ಕೊಡ್ಬೋದು ನಮಗೆ. ಓಕೆ, 10%, 5%, ಎಷ್ಟು ಬೇಕಾದರೂ. ಓಕೆ, ಸೊ ದಿಸ್ ಇಸ್ ದ ಥಿಂಗ್ ಇದು. ಆ್ಯಂಡ್ ಇವಾಗ ಈ ಆಲ್ಗೋದು ರಿಸ್ಕ್ ಫ್ಯಾಕ್ಟರ್ ಏನು? ಮುಂಚೆ ನಾವು ಆಲ್ಗೋ ಡೆವಲಪ್ ಎಲ್ಲ ಮಾಡಿ ರನ್ ಮಾಡ್ತಾ ಇದ್ದಾಗ ಬ್ಯಾಕ್ ಟೆಸ್ಟ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಕೊಡ್ತಾ ಇತ್ತು. ಲೈವ್ ಮಾರ್ಕೆಟಲ್ಲಿ ಎಕ್ಕುಟ್ಟು ಹೋಗ್ಬಿಟ್ಟಿರೋದು ರಿಸಲ್ಟು. ಓಕೆ, ಸೊ ಲಾಸಸ್ಗಳಾಗೋದು, ಲೈಕ್ ಕ್ವಿಕ್ ಎಕ್ಸಿಟ್ಸ್ಗಳಾಗ್ತಾ ಇರಲಿಲ್ಲ, ಒಬ್ರಲ್ಲಿ ಎಕ್ಸಿಟ್ ಆದರೆ ಇನ್ನೊಬ್ರಲ್ಲಿ ಎಕ್ಸಿಟ್ ಆಗ್ತಾ ಇರಲಿಲ್ಲ, ಈ ಥರ ಎಲ್ಲ ಇಶ್ಯೂಸ್ ಬರೋದು. ಸೊ ದಟ್ಸ್ ವೈ ನಾನು ಅದಕ್ಕೇ ಇವಾಗ ಲೈವ್ ಮಾರ್ಕೆಟಲ್ಲೇ ಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಏನು ಮ್ಯಾನ್ಯುವಲ್ ಟ್ರೇಡ್ ಮಾಡ್ತೀನಲ್ಲ ಅದರಲ್ಲಿ 60 to 70% ಅದೇ ಥರನೇ ಆಲ್ಗೋ ಬಿಲ್ಡ್ ಆಗಿದೆ. ಓಕೆ, ನಾವಿವತ್ತು ಏನು ಮಾಡಿದ್ವಿ, ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಫಂಡಿಂಗ್ ಅಕೌಂಟ್, ಬ್ರೋಕರ್ ಅಕೌಂಟ್ ಯಾವುದು ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ನೀವು ನಮ್ಮ ಬ್ರೋಕರ್ ರೆಫರಲ್ಲೇ ನೀವು ಅಕೌಂಟ್ ಓಪನ್ ಮಾಡಬೇಕು, ಅದೆಲ್ಲ ಏನೂ ಇಲ್ಲ. ನೀವು ಯಾವ ಅಕೌಂಟ್ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಯಾವುದ್ರಲ್ಲಿ ಬೇಕಾದ್ರೂ ರನ್ ಮಾಡ್ಬೋದು. ಫಂಡಿಂಗ್ ಅಕೌಂಟ್ಗಳಲ್ಲಿ ರನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಸಪೋರ್ಟ್ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ EAಗಳನ್ನ ರನ್ ಮಾಡ್ಬೋದು ಅಂತ ಕೇಳಿ ಅವರು ರನ್ ಮಾಡ್ಬೋದು ಅಂತ ಅಂದರೆ ದೆನ್ ಯು ಕ್ಯಾನ್ ಯೂಸ್ ಇಟ್. ಫಸ್ಟ್ ಪಾಯಿಂಟ್. ಎಲ್ಲ ಫಂಡೆಡ್ ನೆಕ್ಸ್ಟ್ ಫಂಡಿಂಗ್ ಪಿಪ್ಸ್ ಇವೆಲ್ಲ ನಾವು ಕನೆಕ್ಟ್ ಮಾಡಿದ್ದೀವಿ. ಸೊ ದಟ್ ಏನು ಇಶ್ಯೂಸ್ ಬಂದಿಲ್ಲ ಇದುವರೆಗೂ ಕೂಡ. ಓಕೆ, ಫಸ್ಟ್ ಥಿಂಗ್. ಆ್ಯಂಡ್ ಇದು HFTs ಥರ ಜಾಸ್ತಿ ಟ್ರೇಡ್ಸ್ಗಳು ತೊಗೊಳ್ಳೋದು ಈ ಥರ ಏನೂ ಮಾಡೋದಿಲ್ಲ. ಸೊ ದಟ್ಸ್ ವೈ ನಾರ್ಮಲ್ ಒಬ್ಬ ಟ್ರೇಡರ್ ಹೇಗೆ ಟ್ರೇಡ್ ತೊಗೋತಾನೆ ಅದೇ ಥರನೇ ನೀವು ಆಲ್ಗೋನ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡ್ತೀರಾ. ಆನ್ ಮಾಡಿಬಿಟ್ಟು ನೀವು ಎಲ್ಲಿ ಬೇಕಾದ್ರೂ ಹೋಗಿ, ಏನೋ ಆಫೀಸಲ್ಲಿ ಇದ್ರಿ ಅಂದ್ಕೊಳ್ಳೋಣ, ಇನ್ ಕೇಸ್ ನೀವು ಆಲ್ಗೋನ ಆಫ್ ಮಾಡಬೇಕು ಅಂದರೆ ಮೊಬೈಲಲ್ಲೇ ಕ್ರಮ್ಯಾಟಿಕ್ ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು ನಿಮ್ಮ ಆಲ್ಗೋನ ನೀವು ಆಫ್ ಮಾಡ್ಕೊಬೋದು. ಸೊ ದಟ್ ಅದು ಆಫ್ ಆಗುತ್ತೆ, ಯಾವುದೇ ಥರ ಟ್ರೇಡ್ನ ಪಿಕ್ ಮಾಡೋದಿಲ್ಲ. ಇನ್ ಕೇಸ್ ಟ್ರೇಡ್ ರನ್ನಿಂಗಲ್ಲಿದ್ದು ಜಾಸ್ತಿ ಪ್ರಾಫಿಟ್ ನೋಡಿರ್ತೀರ, ಕ್ಲೋಸ್ ಆಗ್ತಾ ಇಲ್ಲ ಅಂದರೂ ಕೂಡ ನೀವು ಮ್ಯಾನ್ಯುಯಲ್ ಆಗಿ ಕ್ಲೋಸ್ ಮಾಡ್ಕೊಬೋದು ಟ್ರೇಡ್ನ. ನಿಮ್ಮ ಬ್ರೋಕರ್ ಆ್ಯಪ್ನ ಲಾಗಿನ್ ಆಗಿ ಕ್ಲೋಸ್ ಮಾಡ್ಕೊಬೋದು. ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ಟ್ರೇಡ್ ಟ್ರಿಗರ್ ಆಗಿರೋದೆಲ್ಲನೂ ಕೂಡ ಮೊಬೈಲಲ್ಲೇ ಅಪ್ಡೇಟ್ ಬರುತ್ತೆ. ಆ್ಯಂಡ್ ಇದನ್ನು ಲ್ಯಾಪ್ಟಾಪ್ ಇದ್ದರೆ ಮಾತ್ರ ಇನ್ಸ್ಟಾಲ್ ಮಾಡೋದಕ್ಕಾಗೋದು, ಇಲ್ಲ ಅಂದರೆ ಮಾಡೋದಕ್ಕಾಗೋದಿಲ್ಲ. ಓಕೆನಾ? ಆಲ್ರೆಡಿ ನಿನ್ನೆ ಬಂದಂಥ ರೆಸ್ಪಾನ್ಸಿಗೆ ಒಂದು ಹತ್ತತ್ರ 50 ಜನ ಲೈಕ್ ಸೈನ್ ಇನ್ ಆಗಿದ್ದಾರೆ. ಆ 50 ಜನಕ್ಕೆ ಇವತ್ತೇ ಕಂಪ್ಲೀಟ್ ಇನ್ಸ್ಟಾಲೇಷನ್ ಆಗುತ್ತೆ. ಎಂಡ್ ಟು ಎಂಡ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಇವತ್ತು ಯಾರು ಲೈಕ್ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟ್ ಕ್ಯೂ ಅಲ್ಲಿ ಇರುವಂಥ 50 ಜನನ ಫಿಲ್ ಆಗ್ತಾ ಇರುತ್ತೆ. ಓಕೆನಾ? ಯಾಕೆಂದರೆ ಲೈಕ್ ಯಾರು ಇನ್ಸ್ಟಾಲ್ ಮಾಡಿಸ್ಕೋತಾರೆ ಅವ್ರಿಗೆ ಮಾತ್ರ ರನ್ ಮಾಡೋದಕ್ಕಾಗೋದು. ಸೊ ನಾಳೆಯಿಂದ ಆ್ಯಂಡ್ ರನ್ ಮಾಡಬೇಕು ನಾವು. ಸೊ ನಾಳೆಯಿಂದ ಎಲ್ಲರೂ ರನ್ ಆಗಿರಬೇಕು, ಎಲ್ಲರದು ಆ್ಯಕ್ಟಿವ್ ಇರಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಥಿಂಗು. ಆಮೇಲೆ ಇಲ್ಲಿ SL ದೊಡ್ಡದಾದಾಗ, ಲಾಸ್ಟ್ ಟೈಮ್ ಇರಲಿಲ್ಲ, SL ದೊಡ್ಡದಾದಾಗ ಅದೇ ಸೇಮ್ ಲಾಟ್ ಸೈಜೇ ಹೋಗುತ್ತೆ. ಬಟ್ ಇವಾಗ ಇನ್ ಕೇಸ್ ಯಾವ್ದಾದ್ರು ಒಂದು SL 100 ಪಿಪ್ 150 ಪಿಪ್ ಇತ್ತು ಅಂದರೆ ಲಾಟ್ ಸೈಜ್ ನೀವು ಜಸ್ಟ್ ಲೆಟ್ಸೇ 0.5 ಹಾಕಿದರೆ 0.25 ಆಟೋಮೆಟಿಕ್ ಆಗಿ ಲಾಟ್ ಸೈಜ್ ಚೂಸ್ ಮಾಡ್ಕೊಳ್ಳುತ್ತೆ. ನೀವು ಯಾವುದೇ ಥರ ಹೆದರೋ ಆಗಿಲ್ಲ, ಏನು ನಾನು ಹಾಕಿರೋದು 0.5 ಲಾಟ್ ಇದೆ, ಯಾಕೆ 0.25 ತೊಗೊಂಡಿದೆ ಅಂತ ಆಫ್ ಆಗಿ ಟ್ರಿಗರ್ ಆಗುತ್ತೆ SL ಇನ್ ಕೇಸ್ ದೊಡ್ಡದಿದ್ರೆ. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಸೊ ಈ ಪಾಯಿಂಟು ಕ್ಲಿಯರ್ ಆಯಿತು ಅಂದ್ಕೋತೀನಿ. ಆ್ಯಂಡ್ ಇವಾಗ ಆಲ್ಗೋನ ಹೇಗೆ ಡಿಸೈನ್ ಮಾಡಿದ್ದೀವಿ, ಯಾವ ಥರ ಫಸ್ಟ್ ನಾವೇನು ಮಾಡಿದ್ವಿ, ಟೆಸ್ಟ್ ಮಾಡಬೇಕು ಅಂತ ಬ್ರೋಕರ್ ಅಕೌಂಟನ್ನ ಹೇಗಿದ್ರು ನಾವು ಮುಂಚೆ ಎಲ್ಲ ಟೆಸ್ಟ್ ಮಾಡಿದ್ವಿ. ಸೊ ಇಶ್ಯೂಸ್ ಇರಲಿಲ್ಲ. ವ್ಯಾಂಟೇಜ್ XML ಎಲ್ಲ ಒಂದು ಸ್ವಲ್ಪ ಇಶ್ಯೂಸ್ ಬರೋದು ಅಂದರೆ ಆ ಚಾರ್ಜಸ್ಸು ಸ್ಲಿಪ್ಪೇಜ್ ಏನಿರುತ್ತಲ್ಲ, ಸ್ಪ್ರೆಡ್ ಚಾರ್ಜಸ್ಸು, ಅದರಿಂದ ಅದು ಬರೋದು, ಅದೇನು ಮಾಡೋದಕ್ಕಾಗಲ್ಲ. $1 or $2 ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಫಂಡಿಂಗ್ ಅಕೌಂಟ್ ಅಂತ ಬಂದಾಗ ಫೇಸಸ್ನ ಕ್ಲಿಯರ್ ಮಾಡಿದೆ. ಬಟ್ ದ ಥಿಂಗ್ ಏನು ಅಂದರೆ ಮಾಸ್ಟರ್ ಅಕೌಂಟ್ ಅಂತ ಬಂದಾಗ ನಾವು ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು.
ಹೇಗೆ ಲಾಟ್ ಸೈಜ್ನ ಚೂಸ್ ಮಾಡುತ್ತೆ, ಒಂದು ಚೂರು ಪ್ರಾಬ್ಲಮ್ ಆದರೂ ಕೂಡ ಗಾನ್ ಆಗೋಗ್ಬಿಡುತ್ತೆ. ಸೊ ದಟ್ಸ್ ವೈ ನಾವೇನು ಮಾಡಿದ್ವಿ ಅಂದರೆ ಫಂಡಿಂಗ್ ಅಕೌಂಟನ್ನ ಮಾಸ್ಟರ್ ಅಕೌಂಟ್ ಏನಿದೆ ಅಂದರೆ ಪೇಔಟ್ ಅಕೌಂಟನ್ನ ಡೈಲಿ ಲಾಸ್ ಲಿಮಿಟ್ $180 ಇರುತ್ತೆ. ನಾವೇನು ಮಾಡಿದ್ವಿ ಅಂದರೆ ಜಸ್ಟ್ ಸುಮ್ಮನೆ ಬ್ಲೈಂಡ್ ಆಗಿ ಏನೇನೋ ಟ್ರೇಡ್ನ ತೊಗೊಂಬಿಟ್ಟು 3 ಟ್ರೇಡ್ ತೊಗೊಂಬಿಟ್ಟು -$150 ಅಕೌಂಟ್ನ ತಂದ್ವಿ. ಯಾಕೆ ಈ ಥರ ಮಾಡಿದ್ವಿ ಅಂದರೆ ನಾನು ಹೇಳಿದ್ನಲ್ಲ ಇದೇನೇನೆ ಓಕೆ, ರಿಸ್ಕ್ ಇದು ರಿಸ್ಕ್ನ ತೊಗೊಬೇಕು, ದೆನ್ ಅವಾಗ ಮಾತ್ರ ರಿವಾರ್ಡನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದು. ರಿಸ್ಕನ್ನ ತೊಗೊಳ್ಳಿಲ್ಲ ಅಂದರೆ ರಿವಾರ್ಡ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ದಟ್ಸ್ ವೈ ಇವಾಗ ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ -$150 ತನಕ ತರೋಣ. ಇನ್ನು $30 ಏನಾದ್ರು SL ಆದರೆ ಗಾನ್ ಆಗೋಗ್ಬಿಡುತ್ತೆ ಟ್ರೇಡ್, ಕರೆಕ್ಟಾ? ಆಬ್ವಿಯಸ್ಲಿ. ಸೊ ಏನು ಮಾಡಿದ್ವಿ ಅಂದರೆ -$150 ತನಕ ತಂದು ಮ್ಯಾನ್ಯುಯಲ್ ಆಗೇನೆ ತಳ್ಳಿ -$150 ತಂದು ಅಲ್ಲಿಂದ ರನ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಓಕೆ, ಸೊ ಇವತ್ತು ಕನೆಕ್ಟ್ ಮಾಡಿದ್ವಿ ಆಲ್ಗೋನ. -$150 ಇಂದನೇ ಶುರು ಆಯಿತು. ಈಗ ಏನು ಅಂದರೆ ನಮಗೆ ಆಲ್ರೆಡಿ ಇಟ್ ಹ್ಯಾಸ್ ರಿಕವರ್ಡ್ 50% ರಿಕವರ್ ಆಗಿದೆ. ಇನ್ನು ಒಂದು 50% ರಿಕವರ್ ಆಗಬೇಕು. ಲೆಟ್ಸ್ ನೋಡೋಣ ಇವತ್ತು ರಿಕವರ್ ಆಗುತ್ತಾ ಅಂತ. ನಾನು ಫಸ್ಟ್ ಅದನ್ನು ತೋರಿಸ್ಬಿಡ್ತೀನಿ, ರಿಕವರ್ ಆಗಿರೋದು. ಓಕೆ, ಅದನ್ನು ತೋರಿಸ್ಬಿಡ್ತೀನಿ. ಓಕೆ, ಸೊ ಅದನ್ನು ನೀವು ನೋಡ್ಬೋದು. ಓಕೆ, ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಕ್ರೆಡೆನ್ಷಿಯಲ್ಸ್ನೆಲ್ಲ ಇಲ್ಲಿ ತೋರಿಸೋದಕ್ಕಾಗಲ್ವಲ್ಲ, ಸೊ ದಟ್ಸ್ ವೈ. ಓಕೆ, ಸೊ ಈ ಅಕೌಂಟನ್ನು ನೀವು ನೋಡ್ಕೊಂಡಿರಿ, ಎವ್ರಿ ಡೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಆ್ಯಂಡ್ ನೀವು ಕ್ರಮ್ಯಾಟಿಕ್ದು ಪರ್ಫಾರ್ಮೆನ್ಸ್ ಲ್ಯಾಬನ್ನು ನೀವು ನೋಡ್ಬೋದು, ಅಪ್ಡೇಟ್ ಆಗ್ತಾ ಇಲ್ಲ. ಈಗ ಅದು ಲೈಕ್ ಕನೆಕ್ಟ್ ಮಾಡಿಲ್ಲ, ನಲ್ ಮಾಡ್ತೀವಿ. ಸೊ ದಟ್ ನಾಳೆಯಿಂದ ಅದೆಲ್ಲನೂ ಕೂಡ ಪರ್ಫಾರ್ಮೆನ್ಸ್ ಲ್ಯಾಬಲ್ಲಿ ನೀವು ಎಲ್ಲನೂ ನೋಡ್ಕೊಬೋದು. ಓಕೆ, ಓಕೆ, ಸೊ ಒಂದೇ ಒಂದು ನಿಮಿಷ. ಓಕೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಇನ್ನು ಒಂದೇ ಒಂದು ನಿಮಿಷ. ಓಕೆ, ಸೊ ಇಲ್ಲಿ ನೋಡ್ಬೋದು ಇನ್ನು ಲೈಕ್ ಒಂದು 93 ಏನೋ ಇದೆ, $93 ನೆಗೆಟಿವ್ ಅಲ್ಲಿದೆ. ಇದನ್ನು ಆಬ್ವಿಯಸ್ಲಿ ರನ್ ಮಾಡ್ತಾ ಇರ್ತೀವಿ ಎವ್ರಿ ಡೇ. ಓಕೆ, ಯು ಕ್ಯಾನ್ ಸಿ ದ ಅಪ್ಡೇಟ್. ಓಕೆ, ಯಾಕೆಂದರೆ ಈ ಮಾಸ್ಟರ್ ಅಕೌಂಟಲ್ಲಿ ಇವನ್ನೆಲ್ಲ ನಾವು ಟೆಸ್ಟ್ ಮಾಡಬೇಕಾಗಿರೋದ್ರಿಂದ -1.56% ಇದೆ. ಇದು ರಿಕವರ್ ಮಾಡುತ್ತಾ, ಬ್ರೀಚ್ ಮಾಡುತ್ತಾ ಎಲ್ಲನೂ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ. ಆ ಅಪ್ಡೇಟಲ್ಲಿ ನಾನು ಎಲ್ಲನೂ ಕೂಡ ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಏನಾಗ್ತಾ ಇದೆ ಏನು ಅಂತ. ಸೊ ಇದು ಮಾಸ್ಟರ್ ಅಕೌಂಟ್ ಆಗಿರೋದ್ರಿಂದ ಇದರಲ್ಲೇ ಟೆಸ್ಟ್ ಮಾಡಬೇಕು. ಸೊ ಡೆಮೋದಲ್ಲಿ ಟೆಸ್ಟ್ ಮಾಡಿದ್ರೆ ನೋ ಯೂಸ್. ಓಕೆ, ಸೊ ಹೋಪ್ ಗೈಸ್ ಎಲ್ಲನೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಯೂಸ್ ಮಾಡೋದಕ್ಕೆ ಬಿಡೋದು ನಿಮ್ಮ ಇಷ್ಟ. ಇನ್ ಕೇಸ್ ನೀವು ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡೋದಕ್ಕೆ ಶುರು ಮಾಡ್ಬೋದು. ಏನೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ವೆಬ್ಸೈಟ್ದು, ಹೋಗಿ ಯೂಸ್ ಮಾಡಿ. ಆ್ಯಂಡ್ ಹೇಗಿತ್ತು ಏನು ಅಂತ ಎವ್ರಿ ಡೇ ರಿವ್ಯೂಸ್ ಹೇಳೋದನ್ನು ಮರಿಬೇಡಿ. ಓಕೆ, ಆ್ಯಂಡ್ ನಿಮಗೆ ಹೇಗೆ ಫ್ರೀಯಾಗಿ ತಲುಪ್ಸೋಕ್ಕಾಗುತ್ತೆ, ಎಷ್ಟು ಜನಕ್ಕೆ ತಲುಪ್ಸೋಕ್ಕಾಗುತ್ತೆ ಅಷ್ಟು ಜನಕ್ಕೂ ಎವ್ರಿ ಡೇ ತಲುಪಿಸ್ತೀವಿ. ಓಕೆನಾ? ಥ್ಯಾಂಕ್ ಯು, ಬಾಯ್ ಬಾಯ್.